ಎಲ್ರಿಗೂ ನಮಸ್ಕಾರ. ಎಸೆನ್ಸ್ ಆಫ್ ಎಮೋಷನ್ಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಪಾಡ್ಕಾಸ್ಟ್ನ ಟಾಪಿಕ್ ಪ್ರತಿಬಿಂಬ. ನಾವೆಲ್ಲ ಸ್ಕೂಲಲ್ಲಿ ಗ್ರೀಡಿ ಡಾಗ್ ಸ್ಟೋರಿ ಕೇಳಿದ್ದೀವಿ ಅಲ್ವಾ? ಅದೇ ಹಸುವಿನಿಂದ ಊಟಕ್ಕಾಗಿ ಅಲ್ದಾಡ್ತಿದ್ದ ನಾಯಿಯೊಂದಕ್ಕೆ ಮೂಳೆ ಕಣ್ಣಿಗೆ ಬೀಳತ್ತೆ. ಆ ಮೂಳೆಯನ್ನು ಬಾಯಲ್ಲಿ ಕಚ್ಕೊಂಡು ಅಲ್ಲೇ ಸೇತುವೆ ದಾಟುವಾಗ ತನ್ನ ಪ್ರತಿಬಿಂಬನ ನೀರಲ್ಲಿ ನೋಡಿ ಮತ್ತೊಂದು ನಾಯಿ ಮೂಳೆ ಹಿಡ್ಕೊಂಡಿದೆ, ಅದು ನನಗೆ ಬೇಕು ಅಂತ ಹೇಳಿ ಬೊಗ್ಳಕ್ಕೆ ಶುರು ಮಾಡುತ್ತೆ. ಆಮೇಲೆ ಬಾಯಲ್ಲಿದ್ದ ಮೂಳೆ ನೀರು ಪಾಲಾಗಿ ಹೋಗುತ್ತೆ. ಈ ಕತೆ ಯಾಕೆ ಹೇಳಿದ್ದೀನಿ ಅಂದರೆ, ನಾವೆಲ್ಲ ನಮ್ಮ ಪ್ರತಿಬಿಂಬ ಅಂದರೆ ಸೌಂದರ್ಯಕ್ಕಷ್ಟೇ ಸೀಮಿತ ಮಾಡಿದ್ದೀವಿ. ನಾವು ದಿನ ಕನ್ನಡಿ ಮುಂದೆ ನಿಂತು ನಮಗೆ ನಾವೇ ಒಳ್ಳೆ ಮಾತುಗಳನ್ನ ಆಡಿದ್ರೆ ಅದು ನಮಗೆ ಖುಷಿ ಕೊಡುತ್ತೆ. ಇನ್ನು ಹೆಣ್ಮಕ್ಳು ಹೇಳ್ಬೇಕಾ, ಕನ್ನಡಿ ಮುಂದೆ ನಿಂತರೆ ಜಗತ್ತೇ ಮರ್ತೋಗ್ತೀವಿ, ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಅದೇ ಖುಷಿಗೆ ಮಾತ್ರ ಪ್ರತಿಬಿಂಬನ ಬಳಸ್ಕೊಳ್ತಿಲ್ಲ ನಾವು. ಕನ್ನಡಿ ಮುಂದೆ ನಿಂತರೆ ಬರೀ ನಮ್ಮಲ್ಲಿರೋ ನ್ಯೂನತೆಗಳನ್ನ ಮಾತ್ರ ಹುಡುಕ್ತಿರ್ತೀವಿ. ಪರ್ಫೆಕ್ಟ್ ಬಾಡಿ, ಪರ್ಫೆಕ್ಟ್ ಕಾಂಪ್ಲೆಕ್ಷನ್ ಎಲ್ಲ ಪರ್ಫೆಕ್ಟೇ ಬೇಕು. ಯಾರು ಪರ್ಫೆಕ್ಟ್ ಆಗಿದ್ದಾರೆ ಹೇಳಿ ನೀವು? ನಮ್ಮಲ್ಲಿ ನೂರಾರು ಕೊರತೆಗಳಿದ್ರು ಬೇರೆ ಎಲ್ಲರೂ ಸರಿ ಇರಬೇಕು ಅಂತ ಬಯಸ್ತೀವಿ. ಅವರು ಸಣ್ಣ, ದಪ್ಪ, ಕಪ್ಪು, ಬಿಳಿ ಹೀಗೆ ಬೇಕಾದಂಗೆ ಜಡ್ಜ್ ಮಾಡ್ತೀವಿ. ಹಾಕೋ ಬಟ್ಟೆಯಿಂದನೂ ಜನ ನಮ್ಮನ್ನು ಜಡ್ಜ್ ಮಾಡ್ತಾರೆ. ಇದು ನಮ್ಮಲ್ಲಿರೋ ನೆಗೆಟಿವ್ ಎಲಿಮೆಂಟ್ ಹೊರತು ಬೇರೆ ಅವರದ್ದಲ್ಲ. ತುಂಬ ದಿನದ ನಂತರ ಯಾರಾದರೂ ಎದುರಿಗೆ ಸಿಕ್ಕಿದ್ರೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಕೇಳೋದು ಬಿಟ್ಟು ಏನು ಸಣ್ಣಾಗಿಬಿಟ್ಟಿದ್ಯಾ, ಏನು ತಪ್ಪಾಗಿಬಿಟ್ಟಿದ್ಯಾ ಅಂತ ಕೇಳ್ತೀವಿ. ನಮ್ಮ ಮನಸ್ಸಿಗೆಗಳನ್ನ ಹೇಳೋದು ತಪ್ಪಲ್ಲ, ಆದರೆ ಎದುರಿಗಿರೋರಿಗೆ ಅದು ನೋವುಂಟು ಮಾಡ್ಬೋದು, ಮುಜುಗರ ಉಂಟು ಮಾಡ್ಬೋದು ಅನ್ನೋದನ್ನು ನಾವು ಮರ್ತೋಗ್ತೀವಿ. ತಮಾಷೆ ಮಾಡಬೇಕು, ಆದರೆ ಅದರಿಂದ ಇನ್ನೊಬ್ರಿಗೆ ಹರ್ಟ್ ಆಗಬಾರ್ದು. ಅದನ್ನು ಮನಸ್ಸಲ್ಲಿಟ್ಕೊಳ್ಳಿ ಎಲ್ಲರೂ. ಎಲ್ಲದರಲ್ಲೂ ತಪ್ಪು ಕಂಡುಹಿಡಿದ ನಾವು ಹೋಗ್ತಾ ಹೋದರೆ ನಾವು ಹೆಜ್ಜೆ ಇಟ್ಟಲ್ಲೆಲ್ಲ ಜನ ನಮ್ಮ ತಪ್ಪನ್ನ ಹುಡ್ಕೋಕ್ಕೆ ಕಾಯ್ತಾ ನಿಂತಿರ್ತಾರೆ. ಸೊ ಪರ್ಫೆಕ್ಷನ್ ಅನ್ನೋದು ಬಿಟ್ಟು ಸಾಧ್ಯವಾದರೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಂಡು ಹೋಗೋಣ, ಇಂಪ್ರೂವ್ ಮಾಡೋಕ್ಕೆ ಪ್ರಯತ್ನ ಪಡೋಣ. ನಾನೇ ನನ್ನಲ್ಲಿರೋ ಕೆಟ್ಟ ಗುಣಗಳನ್ನ ಬಿಡದೆ ಬೇರೆಯವ್ರಿಗೆ ಅದ್ರ ಬಗ್ಗೆ ಉಪದೇಶ ಕೊಡೋದ್ರಲ್ಲಿ ಅರ್ಥ ಇರಲ್ಲ ಅಲ್ವಾ? ಸೊ ನಮ್ಮನ್ನು ನಾವು ಫಸ್ಟ್ ಇಟ್ಕೊಳ್ಳೋಣ, ಆಮೇಲೆ ಬೇರೆಯವ್ರಿಗೆ ಉಪದೇಶ ಕೊಡೋಣ. ನಾನು ಬೇರೆಯವ್ರಿಗೆ ಉಪದೇಶ ಕೊಡೋ ಮುಂಚೆ ಆ ವಿಚಾರದಲ್ಲಿ ನಾನು ಕರೆಕ್ಟ್ ಆಗಿದ್ದೀನಿ ಅನ್ನೋದನ್ನು ನಾನು ಯೋಚನೆ ಮಾಡಬೇಕಾಗತ್ತೆ. ಸೊ ಯಾವಾಗಲೂ ಎಲ್ಲದರಲ್ಲೂ ತಪ್ಪು ಹುಡ್ಕೋದನ್ನ ನಿಲ್ಲಿಸಿ ನಮ್ಮನ್ನು ನಾವು ಸರಿಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗೋಣ. ಇದೇ ಇವತ್ತಿನ ಪಾಡ್ಕಾಸ್ಟ್ನ ಉದ್ದೇಶ. ಮತ್ತೆ ಸಿಗೋಣ.